ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ಅದು ತಿಳಿಯಾಗತ್ತೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಣ್ಣಗಾಗತ್ತೆ. ಸ್ವಲ್ಪ ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತೆ. ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು. ಅವಸರ ಪಟ್ಟರೆ ಎಲ್ಲವೂ ಹಾಳಾಗುತ್ತೆ. ಮೈ ಡಿಯರ್ ಫ್ರೆಂಡ್, ತನ್ನ ಬಗ್ಗೆ ಬೇರೆಯವರು ಏನು ಬೇಕಾದರೂ ಯೋಚನೆ ಮಾಡಲಿ, ನೀನು ಆ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೋಬೇಡ. ಹೀಗಂದ್ಕೊಂಡು ಯಾರು ಯೋಚನೆ ಮಾಡಿ ಮುನ್ನಡೀತಾರೋ ಅವರೇ ಈ ಜಗತ್ತಿನಲ್ಲಿ ಸಾಮಾನ್ಯವಾದದ್ದಲ್ಲ, ಅಸಾಮಾನ್ಯವಾದದನ್ನು ಸಾಧಿಸಿ ತೋರಿಸ್ತಾರೆ. ನಿನ್ನ ಕುರಿತು ಬೇರೆಯವರು ಏನೇ ಯೋಚಿಸಿದರೂ ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ತಿಳಿದಿಲ್ಲ ಅಂದರೆ ತಿಳಿಯದಂತಿರು, ತಿಳಿದಿದ್ರೆ ಆಗಲೂ ತಿಳಿಯದಂತಿರು, ತಿಳಿಯದಿದ್ರೂ ಕೂಡ ತಿಳಿಯದಂತಿದ್ರೆ ತಿಳಿದಿರುವುದು ಕೂಡ ತಿಳಿಯೋದಿಲ್ಲ, ತಿಳಿದಿದ್ರೂ ತಿಳಿಯದಂತಿದ್ರೆ ತಿಳಿಯದೇ ಇರುವುದು ತಿಳಿಯುತ್ತೆ. ತಿಳಿಯುತ್ತಲ್ವಾ? ಸುಮ್ಮನೆ ತಮಾಷೆ ಮಾಡಿದೆ ಅನ್ನೋದ್ರ ಹಿಂದೆ ನಿಜ ಇರುತ್ತೆ, ಏನಾದರೂ ಮಾಡ್ಕೊ ಅನ್ನೋದ್ರ ಹಿಂದೆ ಕಾಳಜಿ ಇರುತ್ತೆ, ಇರಲಿ ಪರವಾಗಿಲ್ಲ ಅನ್ನೋದ್ರ ಹಿಂದೆ ನೋವಿರುತ್ತೆ. ನೀವು ಗುಲಾಬಿಯಂತಹ ಸುಂದರವಾದ ಜೀವನವನ್ನು ಸಾಗಿಸ್ಬೇಕಂತ ನಿರ್ಧರಿಸೋದು ತಪ್ಪಲ್ಲ. ಎಲ್ರಿಗೂ ಅಂತಹ ಆಸೆ ಇರುತ್ತೆ. ಆದರೆ ನೀವು ಮುಳ್ಳಿನ ಜೊತೆಗೆ ಜೀವಿಸೋದನ್ನು ರೂಢಿ ಮಾಡ್ಕೋಬೇಕು, ಮುಳ್ಳಿನ ಜೊತೆಗೆ ಸಾಗೋದನ್ನು ರೂಢಿ ಮಾಡ್ಕೋಬೇಕು. ಮುಳ್ಳು ಅಂದರೆ ಯಾರು ಗೊತ್ತಾ? ನಿಮ್ಮ ಬಗ್ಗೆ ಕೊಂಕು ಮಾತನಾಡುವವರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು, ನಿಮ್ಮ ಬಗ್ಗೆ ಅಸಹ್ಯವಾಗಿ ವರ್ತಿಸುವವರು, ನಿಮ್ಮ ಜೊತೆ ಸದಾ ಒರಟಾಗಿ ನಡ್ಕೊಳ್ಳೋರು, ನಿಮ್ಮ ಸೋಲನ್ನೇ ಪದೇ ಪದೇ ಹಂಗಿಸುವವರು. ಏನೇ ಆಗಲಿ ನಿಮ್ಮ ಗೆಲುವು ಮಾತ್ರ ನಿಮಗೆ ಸಿಗಲೇಬಾರದು ಅಂತ ಪದೇ ಪದೇ ನಿಮ್ಮ ಬಗ್ಗೆ ಹಪಾಪಿಸುವವರು. ಅಂಥವ್ರಿಗೋಸ್ಕರ ನೀವು ಬದುಕಲೇಬೇಕು. ಈಗಿರುವ ನಿಮ್ಮ ಸ್ಥಿತಿಯೇ ಅಂತಿಮ ನಿಲ್ದಾಣ ಅಲ್ಲ ಮೈ ಡಿಯರ್ ಫ್ರೆಂಡ್. ಬರೀ ಉತ್ತಮ ಅಲ್ಲ, ಅತ್ಯುತ್ತಮವಾದವು ಇನ್ನೂ ನಿಮ್ಮ ಜೀವನದಲ್ಲಿ ಬರುವುದು ಬಾಕಿ ಇದೆ ಅಂತ ನೀವು ಅನ್ಕೋಬೇಕು. ಮತ್ತು ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಕ್ರಮೇಣವಾಗಿ ಶ್ರಮ ಪಡಬೇಕು, ಪ್ರಯತ್ನ ಪಡಬೇಕು. ಕ್ರಮೇಣ ಈಗಿರೋದಕ್ಕಿಂತಲೂ ನೀವು ಉತ್ತಮ ಸ್ಥಿತಿಯಲ್ಲಿ ಹೋಗಿ ತಲುಪ್ತೀರಾ. ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಮೈ ಡಿಯರ್ ಫ್ರೆಂಡ್. ಆದರೆ ಅದನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದರ ಆಧಾರದ ಮೇಲೆ ನಿರ್ಧಾರ ಆಗಿರುತ್ತೆ. ಅದೃಷ್ಟ ಎಂಬುದು ನಿನ್ನ ಮನೆಯ ಬಾಗಿಲಿಂದ ಬಡಿಯದಿದ್ದರೆ ನೀನು ಸುಮ್ಮನೆ ಕೂತ್ಕೊಳ್ಬೇಡ, ಅದು ಬರುತ್ತದೆ ಅಂತ ಕಾಯ್ತಾನೂ ಕೂಡಬೇಡ. ನಿನ್ನ ಕೆಲಸ ಮುಂದುವರಿಸು, ಅದು ಯಾವಾಗ ಬೇಕಾದರೂ ಬರಲಿ. ಜೀವನದಲ್ಲಿ ಸುಖ ಸುಮ್ಮನೆ ಯಾರೊಂದಿಗೂ ಸ್ಪರ್ಧೆಗಿಳ್ಬೇಡ, ಅದು ಖುಷಿ ಕೊಡೋದಕ್ಕಿಂತ ದುಃಖವನ್ನೇ ಕೊಡುತ್ತೆ. ಅದಕ್ಕೆ ಬದಲಾಗಿ ನೀವು ನಿನ್ನೆ ಹೇಗಿದೆಯೋ ಅದಕ್ಕಿಂತಲೂ ಹೊರತಾಗಿ ಇನ್ನೂ ಚೆನ್ನಾಗಿ ಬದುಕಲು ಪ್ರಯತ್ನ ಪಡು. ಸ್ಪರ್ಧಿಸಿ ಸೋಲುವುದು ಸ್ಪರ್ಧಿಸದೆ ಸೋಲು ಒಪ್ಪಿಕೊಳ್ಳೋದಕ್ಕಿಂತ ಎಷ್ಟೋ ಉತ್ತಮ. ಸೋಲು ನಿಶ್ಚಿತ ಎಂದು ಯಾವತ್ತೂ ಪ್ರಯತ್ನವನ್ನು ಅರ್ಥಕ್ಕೆ ನಿಲ್ಲಿಸಬೇಡ. ಸೋತರೂ ನಾವು ಪ್ರಯತ್ನಿಸಿದೆವು ಎಂಬ ತೃಪ್ತಿ ನಿನ್ನಲ್ಲಿರುತ್ತೆ. ಸೋಲಿನಿಂದ ಕಲಿಯಲು ಪಾಠ ತುಂಬಾ ಇದೆ. ಬದುಕನ್ನು ಹಸಿ ಹಸಿಯಾಗಿ ಸ್ವೀಕರಿಸೋದಿದೆಯಲ್ಲ, ಅದೊಂದು ರೀತಿಯ ಖುಷಿ ಕೊಡುವ ಸಂಗತಿ. ನಾವು ಮಾಡಬೇಕಾಗಿರುತ್ತಿಷ್ಟೇ, ನಮ್ಮೆದುರು ಬಂದು ನಿಲ್ಲುವ ಪ್ರತಿ ಕ್ಷಣವನ್ನು ನಾವು ಸಂತೋಷದಿಂದ ಅನುಭವಿಸಬೇಕು. ಬಂದ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು. ಧೈರ್ಯವಾಗಿ ಎದುರಿಸಿ ಕಷ್ಟಪಟ್ಟು ಶ್ರಮಪಟ್ಟು ಮುಂದೆ ನಾವು ಗೆಲುವನ್ನು ಪಡಿಬೇಕು. ಯಾವುದೋ ಒಂದು ಬೇಸರದಿಂದ ಸಂತೋಷದ ಕ್ಷಣಗಳನ್ನು ಆಸ್ವಾದಿಸದೆ ಮುಂದೂಡೋದು ಸರಿಯಲ್ಲ ಫ್ರೆಂಡ್. ಆ ಕ್ಷಣಕ್ಕೆ ದುಃಖ ಮರೆತು ಮಹತ್ವದ ಮಧುರವಾದ ಕ್ಷಣಗಳನ್ನು ಅನುಭವಿಸೋದು ನಮ್ಮ ಕೈಯಲ್ಲಿ ಅಡಗಿದೆ. ಗೆಳೆಯ, ಕಹಿ ಘಟನೆ ಬಗ್ಗೆ ಚಿಂತಿಸುತ್ತಾ ಕುಳಿತುಕೊಳ್ಳಬೇಡ, ಅದು ಯಾವತ್ತಿದ್ರೂ ವ್ಯರ್ಥನೇ. ನಿನ್ನೆ ಬಗ್ಗೆ ಪಶ್ಚಾತ್ತಾಪ ಪಡುವ ಬದಲು ನಾಳೆ ಬಗ್ಗೆ ಯೋಚಿಸಿ ಮುನ್ನಡಿಬೇಕು. ಯಾಕಂದರೆ ನಾವು ಬೇರು ಬಿಟ್ಟ ಮರ ಅಲ್ಲ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ದೊಡ್ಡ ಕೆಲಸವೂ ಅದ್ಧೂರಿಯಾಗಿ ಆರಂಭವಾಗಬೇಕಂದೇನೂ ಇಲ್ಲ ಮತ್ತು ಅದು ಸಾಧ್ಯವೂ ಇಲ್ಲ. ಆದರೆ ನಮ್ಮ ಕೆಲಸದ ಆರಂಭ ಮಾತ್ರ ಪ್ರಾಮಾಣಿಕವಾಗಿರಬೇಕು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಕೊನೆಗೊಂದು ಮಾತು, ಬದಲಾವಣೆ ಅತ್ಯಗತ್ಯ, ಅದನ್ನು ತಡೆಯಲು ಸಾಧ್ಯ ಇಲ್ಲ. ಆದರೆ ಇಂತಹ ಬದಲಾವಣೆ ಸಂದರ್ಭದಲ್ಲಿ ಅನುಭವಿಸಬೇಕಾದ ನೋವು ನಲಿವು ನೀನು ಅನುಭವಿಸಲೇಬೇಕು. ನೋವಿನಲ್ಲಿ ನರಳಬೇಕು ಅಥವಾ ನಲಿವನ್ನು ಅರಸಿ ಹೋಗಬೇಕು ಎಂಬುದನ್ನು ಆಯ್ದುಕೊಳ್ಳುವುದರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗಿರುತ್ತೆ. ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರಬಲ್ಲ ಎನ್ನುವುದರ ಮೇಲೆ ಆತನ ಯಶಸ್ಸು ಅಡಗಿರೋದಿಲ್ಲ, ಬದಲಿಗೆ ಆತ ನೆಲ ಕಚ್ಚಿದ ನಂತರ ಎಷ್ಟು ಬೇಗ ಮೇಲಕ್ಕೆ ಚಿಮ್ಮುತ್ತಾನೆ ಎನ್ನುವುದನ್ನು ಅವಲಂಬಿಸಿದೆ. ಸೋತ್ರೆ ದುಃಖ ಪಡಬೇಡ, ನೆಲದಿಂದ ಮತ್ತೆ ಬೌನ್ಸ್ ಆಗು. ನಿನ್ನ ಪ್ರಯತ್ನ ಯಾವತ್ತಿಗೂ ವ್ಯರ್ಥ ಆಗಲ್ಲ. ಯಶಸ್ಸು ನಿನಗೆ ಬೇಗ ಸಿಗಲಿ ಅಂತ ಹಾರೈಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಂಟೆಂಟ್ ತಗೊಂಡು ನಾಳೆ ಬಂದೇ ಬರ್ತೀನಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.